ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸುವ ಮೂಲಕ ತಹಸೀಲ್ದಾರ್ ಸಿಗ್ಬತುಲ್ಲಾ ಅವರು ಆಚರಿಸಿದ್ದಾರೆ. ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಧ್ವಜವಂದನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಧ್ವಜವಂದನೆ ಸ್ವೀಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಗುಡಿಬಂಡೆ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸಂಸದರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮಾನ್ಯ ಸಂಸದರು ನಮ್ಮ ರಾಷ್ಟ್ರೀಯ ನಾಯಕರುಗಳ ಹಾಗೂ ಭಾರತಾಂಬೆಯ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರೊಂದಿಗೆ ರಾಷ್ಟ್ರಕ್ಕೆ ಗೌರವವನ್ನು ಸಂದಿಸ್ತಾ ಇದ್ದಾರೆ. ಎಲ್ಲರೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸಮವಸ್ತ್ರದೊಂದಿಗೆ ಧ್ವಜ ವಂದನೆಯನ್ನು ನೆರವೇರಿಸಿಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ. ಪುಟಾಣಿ ಮಕ್ಕಳಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಈ ಒಂದು ಧನ್ಯತಾ ಗೌರವ ವಂದನೆಯನ್ನು ಸ್ವೀಕರಿಸಬೇಕಾಗಿ ಗಣ್ಯರಲ್ಲಿ ಸಹ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ದೇಶ ಕಾಯುವ ಸೈನಿಕರ ವೇಷವನ್ನು ಧರಿಸಿ ಸಮವಸ್ತ್ರವನ್ನು ಧರಿಸಿ ಉತ್ತಮ ರೀತಿಯಲ್ಲಿ ಧ್ವಜವಂದನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಸಾಯಿ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಇಒ ನಾಗಮಣಿ, ಬಿಇಒ ಕೃಷ್ಣಕುಮಾರಿ, ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್, ಮುಖ್ಯಾಧಿಕಾರಿ ಸಬಾ ಶರೀನ್ ಭಾಗಿಯಾಗಿದ್ದರು. ಗುಡಿಬಂಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಯೋಜಿಸಿರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಇದಾಗಿತ್ತು. ವರದಿ ಸತೀಶ್, ನಂದಿ ಟಿವಿ, ಗುಡಿಬಂಡೆ. ಸ್ಪಂದನೆ ಮಾಡಿದ್ರೆ ಅದನ್ನು ಅಪಾರವಾದ ಕೊಡುಗೆ ಅಂತ ನನ್ನ ವೈಯಕ್ತಿಕ ವಿಚಾರವನ್ನು ಹೇಳ್ತಿದ್ದೀನಿ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿರೋಣ, ನಮ್ಮ ದೇಶಕ್ಕೆ ಇನ್ನೂ ಅಭಿವೃದ್ಧಿ ಹೆಚ್ಚಿನ ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ बोलो भारत माता की ವಂದೇ. ಗುಡಿಬಂಡೆ ತಾಲೂಕಿನ ಸಮಸ್ತ ಜನತೆಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕೇವಲ ಬಾವುಟವನ್ನು ಹಾರಿಸಿ
ರಾಷ್ಟ್ರಗೀತೆಯನ್ನ ಹಾಡಿ ಸಿಹಿ ತಿಂಡಿಗಳನ್ನ ಹಂಚಿಕೊಂಡು ಇವತ್ತು ಸರ್ಕಾರಿ ರಜೆ ಎಂದು ಮನೆಗೆ ಹೋಗ್ಲಿಕ್ಕಲ್ಲ. ಈಗಾಗಲೇ ಪ್ರಾಸ್ತಾವಿಕವಾಗಿ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅದು ನಮ್ಮೆಲ್ಲರ ರಾಷ್ಟ್ರೀಯ ಹಬ್ಬ. ಈ ದೇಶದಲ್ಲಿ ಅನೇಕ ಹಬ್ಬಗಳಿದೆ. ಕೆಲವು ಹಬ್ಬಗಳು ಹಿಂದೂಗಳು ಆಚರಣೆ ಮಾಡ್ತಾರೆ, ಕೆಲವು ಹಬ್ಬಗಳು ಮುಸಲ್ಮಾನ ಸಹೋದರರು ಆಚರಣೆ ಮಾಡ್ತಾರೆ, ಕೆಲವು ಹಬ್ಬಗಳನ್ನ ಕ್ರೈಸ್ತರು ಅವರು ಆಚರಣೆ ಮಾಡ್ತಾರೆ. ಆದರೆ ಸ್ವಾತಂತ್ರ್ಯ ದಿನಾಚರಣೆ ಚಂದ್ರಶೇಖರ್ ಆಜಾದ್ ರವರು ಬ್ರಿಟಿಷರ ಬಂದೂಕು ಕಾಳಗದಲ್ಲಿ ಅವರು ಪ್ರಾಣವನ್ನ ತೆರ್ತಾರೆ. ಅದೇ ರೀತಿ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಕಠಿಣವಾಗಿರ್ತಕ್ಕಂಥ ಅಂಡಮಾನ್ ಜೈಲಿನಲ್ಲಿ ಗಾಣವನ್ನ ಎಳಿತಾ ಇದ್ರಂತೆ. ನಮ್ಮವರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಅವರು ಕೂಡ ಬ್ರಿಟಿಷರಿಂದ ಒದೆ ತಿಂದು ಕೊನೆಗೆ ಅವರು ಕೂಡ ನೇಣುಗಂಬಕ್ಕೆ ಏರುವಂತಹ ಪರಿಸ್ಥಿತಿ ಉದ್ಭವ ಆಯಿತು. ಮಂಗಲ್ ಪಾಂಡೆ ಅವರು, ಮಹಾತ್ಮ ಗಾಂಧೀಜಿಯವರು, ಲಾಲಾ ಲಜಪತ್ ರಾಯ್ ಅವರು, ವಲ್ಲಭಾಯ್ ಪಟೇಲ್ ರವರು, ಪಂಡಿತ್ ನೆಹರು ಅವರು, ಅನೇಕರ ಶ್ರಮ ಇದೆ. ಇವತ್ತು ತ್ರಿವರ್ಣ ಧ್ವಜ ಇವತ್ತು ಗಾಳಿಯಲ್ಲಿ ಹೆಮ್ಮೆಯಿಂದ ನಾವೆಲ್ಲ ಕೂಡ ಆರಿಸಿದ್ವಿ. ನಮಗೆ ನಮ್ಮ ಹೃದಯದಲ್ಲಿ ಅದರ ಬಗ್ಗೆ ಗೌರವ, ಕೃತಜ್ಞತೆ ಹಾಗೂ ಹೊಣೆಗಾರಿಕೆ, ಈ ಮೂರು ಅಂಶಗಳು ನಮ್ಮಲ್ಲಿ ಬರಬೇಕಾಗ್ತದೆ. ಈ ಮೂರು ಭಾವನೆಗಳು ನಮ್ಮಲ್ಲಿ ತುಂಬಬೇಕಾಗ್ತದೆ. ಕಾರಣ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು 2047ಕ್ಕೆ ವಿಕಸಿತ ಭಾರತವನ್ನ ನಾವು ಕಾಣಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನ ಕನಸನ್ನ ಕಂಡಿದ್ದಾರೆ. 2047ಕ್ಕೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗ್ತಿದೆ. ಆ 100 ವರ್ಷಕ್ಕೆ ವಿಕಸಿತ ಭಾರತ ಹೇಗಿರಬೇಕು ಅಂತಂದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಬಲ ದೇಶವಾಗಿ ಹೊರಹೊಮ್ಮಬೇಕು.